ನಮಸ್ತೆ. ಕರ್ನಾಟಕ ಸ್ಟೇಟ್ ಗವರ್ನಮೆಂಟ್ ಗೋಬಿ ಮಂಚೂರಿ ಮತ್ತೆ ಕಾಟನ್ ಕ್ಯಾಂಡಿನ ಬ್ಯಾನ್ ಮಾಡಿದ್ದಾರೆ. ಏನಕ್ಕೆ ಅಂತ ಅಂದರೆ, ಗೋಬಿ ಮಂಚೂರಿ ಮತ್ತು ಕಾಟನ್ ಕ್ಯಾಂಡಿಯಲ್ಲಿ ಕೆಲವು ಕೆಮಿಕಲ್ಸ್ನ ಯೂಸ್ ಮಾಡ್ತಾ ಇದ್ರು. ಏನಕ್ಕೆ ಕೆಮಿಕಲ್ಸು ಪ್ರಿಸ್ಕ್ರೈಬ್ಡ್ ಲಿಮಿಟ್ಗಿಂತ ಜಾಸ್ತಿ ಯೂಸ್ ಮಾಡ್ತಾ ಇದ್ರು. ಕರ್ನಾಟಕ ಗೌರ್ಮೆಂಟು 150 ಸ್ಯಾಂಪಲ್ಗಳನ್ನ ತಗೊಂಡು ರ್ಯಾಂಡಮ್ ಆಗಿ ಟೆಸ್ಟ್ ಮಾಡಿದ್ರು. ಆಗ ಆ ಟೆಸ್ಟ್ ಮಾಡಿದ್ರಲ್ಲಿ ಮೋರ್ ದ್ಯಾನ್ 70% ಆಫ್ ಗೋಬಿ ಮಂಚೂರಿಯನ್ ಮತ್ತು ಕಾಟನ್ ಕ್ಯಾಂಡಿಯಲ್ಲಿ ಈ ಕೆಮಿಕಲ್ಸ್ ಯಾವುದನ್ನ ಕಲರಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ ಅದು ಪ್ರಿಸ್ಕ್ರೈಬ್ಡ್ ಲೆವೆಲ್ಗಿಂತ ಜಾಸ್ತಿ ಇದೆ. ಬೇಸಿಕಲಿ ಈ ಕೆಮಿಕಲ್ಸ್ ಆ್ಯಕ್ಚುಲಿ FDA ಇಂದ ಅಪ್ರೂವ್ಡ್ ಕೆಮಿಕಲ್ಸ್. ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಇದನ್ನು ಏನು ಪ್ರಿಸ್ಕ್ರೈಬ್ಡ್ ಲೆವೆಲ್ ಇದೆ ಅಥವಾ ಪ್ರಿಸ್ಕ್ರೈಬ್ಡ್ ಕ್ವಾಂಟಿಟಿ ಇದೆ ಅದಕ್ಕಿಂತ ತುಂಬಾ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ನಾವು ಯಾವಾಗ ಇದನ್ನು ತುಂಬ ಜಾಸ್ತಿ ಯೂಸ್ ಮಾಡ್ತೀವಿ, ಡೆಫಿನೆಟ್ಲಿ ಇದು ನಮ್ಮ ಹೆಲ್ತ್ ಮೇಲೆ ಹಜಾರ್ಡಸ್ ಎಫೆಕ್ಟ್ಸ್ ಇರುತ್ತೆ. ಹಾಗಾಗಿ ಗೌರ್ನಮೆಂಟು ಇದಕ್ಕೆ ರೆಗ್ಯುಲೇಟ್ ಮಾಡೋಕ್ಕೆ ಆಗಿಲ್ಲ. ಎಷ್ಟು ಯೂಸ್ ಮಾಡ್ತಾ ಇದ್ದಾರೆ ಅಂತ ರೆಗ್ಯುಲೇಟ್ ಮಾಡೋದಕ್ಕಾಗ್ದಲೇ ಇರೋದ್ರಿಂದ ಇದನ್ನು ಗೌರ್ನಮೆಂಟು ಪರ್ಟಿಕ್ಯುಲರ್ಲಿ ಗೋಬಿ ಮಂಚೂರಿಯನ್ನು ಮತ್ತು ಕಾಟನ್ ಕ್ಯಾಂಡಿಯಲ್ಲಿ ಈ ಕೆಮಿಕಲ್ಸ್ ಯೂಸ್ ಮಾಡೋದನ್ನ ಕಂಪ್ಲೀಟ್ಲಿ ಬ್ಯಾನ್ ಮಾಡಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಇದು ಬ್ಯಾನ್ ಮಾಡಿದ್ದಾರೆ ಅಂತಂದರೆ ಗೋಬಿ ಮಂಚೂರಿಯನ್ನು ಮತ್ತು ಕಾಟನ್ ಕ್ಯಾಂಡಿನ ಬ್ಯಾನ್ ಮಾಡಿರೋದಲ್ಲ, ಆ್ಯಕ್ಚುಲಿ ಈ ಕೆಮಿಕಲ್ನ ಯೂಸ್ ಮಾಡೋದನ್ನ ಬ್ಯಾನ್ ಮಾಡಿದ್ದಾರೆ. ಇದು ಇಂಪಾರ್ಟೆಂಟ್. ಸೊ ನಾನು ಆಗಲೇ ಹೇಳಿದಾಗೆ, ಈ ಕಲರಿಂಗ್ ಏಜೆಂಟ್ಸ್ ಕಲರಿಂಗ್ ಕೆಮಿಕಲ್ಸ್ನ ಯೂಸ್ ಮಾಡಿದ್ರೆ ಆಲ್ರೆಡಿ ಬ್ಯಾನ್ ಆಗಿರೋದ್ರಿಂದ ಇದು ಅಫೆನ್ಸ್ ಆಗುತ್ತೆ. ಸೊ ಇದನ್ನು ನೆಕ್ಸ್ಟ್ ಏನಾದರೂ ಯೂಸ್ ಮಾಡಿ ಸಿಗಾಕೊಂಡ್ರೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಆ್ಯಕ್ಟ್ 2006 ರೂಲ್ 59 ಪ್ರಕಾರ 7 ರಿಂದ 10 ವರ್ಷ ಜೈಲು ಶಿಕ್ಷೆ ಮತ್ತು 10 ಲಕ್ಷ ರೂಪಾಯಿ ದಂಡವನ್ನು ವಿಧಿಸ್ತಾರೆ. ಯಾಕೆ ಅಂದರೆ ಇದು ಆಲ್ರೆಡಿ ಹೈ ಕ್ವಾಂಟಿಟಿಲಿ ಕಾನ್ಸಂಟ್ರೇಷನಲ್ಲಿ ಈ ಡೈಗಳನ್ನ ಅಥವಾ ಕೆಮಿಕಲ್ನ ಅಥವಾ ಈ ಕಲರಿಂಗ್ ಏಜೆಂಟ್ಸ್ನ ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಇದು ಹೆಲ್ತ್ ಹಜಾರ್ಡ್ಸ್ನ ಕಾಸ್ ಮಾಡುತ್ತೆ. ತುಂಬ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಹಾಗಾಗಿ ಗೌರ್ನಮೆಂಟ್ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡಿದೆ. ಸೊ ನೆಕ್ಸ್ಟ್, ಈ ನಾನು ಆಗಲೇ ಹೇಳಿದಾಗೆ ಕೆಮಿಕಲ್ ಕಾಂಪೌಂಡ್ಸ್ ಯಾವುದಾದ್ರು, ಒಂದು ರೋಡಮೈನ್ ಬಿ, ಇನ್ನೊಂದು ಟಾಟ್ರಝೈನ್ ಅಂತ. ಈ ರೋಡಮೈನ್ ಬಿ ಮತ್ತು ಟಾಟ್ರಝೈನ್ ಎರಡೂ ಕಲರಿಂಗ್ ಏಜೆಂಟ್. ರೋಡಮೈನ್ ಬಿ ಆ್ಯಕ್ಚುಲಿ ರೆಡ್ ಕಲರ್ ಕೊಡುತ್ತೆ ವಾಟರಲ್ಲಿ ಡಿಸಾಲ್ವ್ ಆದಾಗ. ಟಾಟ್ರಝೈನ್ ಆ್ಯಕ್ಚುಲಿ ಯೆಲ್ಲೋ ಕಲರ್ ಕೊಡುತ್ತೆ. ಸೊ ಈ ಟಾಟ್ರಝೈನ್ ಮತ್ತು ರೋಡಮೈನ್ ಎರಡೂ ನಾವು ಅದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ನ ಅದ್ರ ಬಗ್ಗೆ ನಾವು ಹೇಳಲೇಬೇಕು. ಸೈಕಾಲಜಿ ಆಫ್ ಕಲರ್ಸ್ ಅಂತ. ಸೈಕಾಲಜಿ ಆಫ್ ಕಲರ್ಸ್ ಕಲರ್ ಸೈಕಾಲಜಿ ಅಂತ ಹೇಳ್ತಾರೆ. ಯಾವಾಗಲೂ ಯೂನಿವರ್ಸಲ್ಲಿ ರೆಡ್ ಮತ್ತು ಯೆಲ್ಲೋ ಕಲರ್ಸ್ನ ಅಪಟೈಟ್ ಕಲರ್ಸ್ ಅಂತ ಕರೀತಾರೆ. ಅಂದರೆ ಈಗ ನಾವು ಯಾವುದೇ ಫುಡ್ ಜಾಯಿಂಟ್ಸ್ ತೊಗೊಂಡ್ರೆ, ಮಲ್ಟಿನ್ಯಾಷನಲ್ ಫುಡ್ ಜಾಯಿಂಟ್ಸ್ ತೊಗೊಂಡ್ರೆ ಏನು ಮಾಡ್ತಾರೆ ಅಂದರೆ, ಅವ್ರದ್ದು ಅಡ್ವರ್ಟೈಸ್ಮೆಂಟಲ್ಲಿ ರೆಡ್ ಆ್ಯಂಡ್ ಯೆಲ್ಲೋ ಕಲರ್ನ ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತಾರೆ. ಯಾಕೆ ಅಂದರೆ ರೆಡ್ ಕಲರ್ ಆ್ಯಕ್ಚುಲಿ ಇಟ್ ಇನ್ಕ್ರೀಸಸ್ ದ ಅಪಟೈಟ್. ಅಂದರೆ ನಿಮಗೆ ಆ ರೆಡ್ ಕಲರು ಅಥವಾ ಯೆಲ್ಲೋ ಕಲರ್ ಮಿಕ್ಸ್ಚರ್ ನೋಡಿದ ತಕ್ಷಣ ನಿಮಗೆ ಅಪಟೈಟ್ ಜಾಸ್ತಿ ಆಗುತ್ತೆ, ಅಂದರೆ ಹಸಿವು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟ್ ಆಲ್ ಈ ಫಾಸ್ಟ್ ಫುಡ್ ಸೆಂಟರ್ಸ್ ಅಥವಾ ಫುಡ್ ಜಾಯಿಂಟ್ಸ್ ಏನು ಮಾಡ್ತಾರೆ ಅಂತಂದರೆ ಈ ರೆಡ್ ಮತ್ತು ಯೆಲ್ಲೋ ಕಲರ್ನ ಮೋರ್ ಆಫನ್ ಯೂಸ್ ಮಾಡ್ತಾರೆ. ಸೊ ಸಿಮಿಲರ್ ಕಾನ್ಸೆಪ್ಟ್, ಅದೇ ಥರ ಕಾನ್ಸೆಪ್ಟನ್ನ ಇವರು ಫುಡ್ ಕಲರಿಂಗಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಯಾವುದೇ ಫಾಸ್ಟ್ ಫುಡ್ನ ರೋಡ್ ಸೈಡಲ್ಲಿ ತಿಂದಾಗ ಅದು ಐದರ್ ರೆಡ್ ಕಲರ್ ಇರುತ್ತೆ ಅಥವಾ ಯೆಲ್ಲೋ ಕಲರ್ ಇರುತ್ತೆ ಅಥವಾ ಲೈಟ್ ಪಿಂಕ್ ಕಲರ್ ಇರುತ್ತೆ. ಇದು ಏನಕ್ಕೆ ಅಂತ ಅಂದರೆ, ಇದು ಅಪೀಲಿಂಗ್, ತುಂಬ ಅಪೀಲಿಂಗು, ಕಂಫರ್ಟ್ ಫೀಲ್ ಮಾಡುತ್ತೆ. ಆ ಫುಡ್ನ ನಾವು ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಮತ್ತು ಎಮೋಷನಲ್ ಕೋಷೆಂಟ್ನ ಜಾಸ್ತಿ ಮಾಡೋದು. ಅಂದರೆ ನೀವು ಒಂದ್ಸರಿ ಹೋಗಿ ಆ ಜಾಗದಲ್ಲಿ ತಿಂದರೆ ಅದು ಮತ್ತೆ ಅಲ್ಲೇ ಹೋಗಿ ತಿನ್ನಬೇಕು, ಎಮೋಷನ್ ಕೋಷೆಂಟ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಪರ್ಟಿಕ್ಯುಲರ್ಲಿ ಈ ಎರಡು ಕೆಮಿಕಲ್ಸ್ನ ತುಂಬ ಪ್ರತಿಯೊಂದು ಫುಡ್ ಸ್ಟಫ್, ಪರ್ಟಿಕ್ಯುಲರ್ಲಿ ಈಗ ರಿಲೆವೆಂಟ್ ಇರೋದು ಅಂತಂದರೆ ಗೋಬಿ ಮಂಚೂರಿ ಮತ್ತು ನಮ್ಮದು ಕಾಟನ್ ಕ್ಯಾಂಡಿ. ಸೊ ಕಾಟನ್ ಕ್ಯಾಂಡಿ ಪಿಂಕಿಶ್ ಕಲರ್ ಬರುತ್ತೆ, ಗೋಬಿ ಮಂಚೂರಿಯಲ್ಲಿ ಯೆಲ್ಲೋಯಿಶ್ ರೆಡ್ ಆರ್ ಪಿಂಕಿಶ್ ರೆಡ್ ಸಮ್ಟೈಮ್ ಬರುತ್ತೆ. ಸೊ ಹಾಗಾಗಿ ಈ ಎರಡು ಕೆಮಿಕಲ್ನ ಡೆಫಿನೆಟ್ಲಿ ಬ್ಯಾನ್ ಮಾಡಿದ್ದಾರೆ. ಈಗ ನಾನು ಮೊದಲೇ ಹೇಳಿದಾಗೆ ರೋಡಮೈನ್ ಬಿ ಮತ್ತು ಟೆಟ್ರಝೈನ್ ಅಂತ ಹೇಳಿದೆ. ಬಟ್ ಇದ್ರ ಜೊತೆಗೆ ಸನ್ಸೆಟ್ ಯೆಲ್ಲೋ ಅಂತ ಒಂದು ಯೂಸ್ ಮಾಡ್ತಾರೆ, ಅಜೋರುಬಿನ್ ಅಂತ ಅಂದ್ಬಿಟ್ಟು ಒಂದು ಯೂಸ್ ಮಾಡ್ತಾರೆ. ಇದು ಕೂಡ ಎರಡು ಕಲರ್ ಕೊಡುವಂಥ ಕೆಮಿಕಲ್ಸು. ಅಜೋರುಬಿನ್ನು ಕಂಪ್ಲೀಟ್ಲಿ ಮ್ಯಾಟ್ ರೆಡ್ ಕಲರ್ ಕೊಡುತ್ತೆ. ಇದನ್ನು ತುಂಬ ಕಡೆ ಬೇಕ್ರಿ ಐಟಮ್ಸ್, ಪರ್ಟಿಕ್ಯುಲರ್ಲಿ ಪೇಸ್ಟ್ರಿಗಳಲ್ಲಿ ತುಂಬ ಯೂಸ್ ಮಾಡ್ತಾ ಹೋಗ್ತಾರೆ. ಇದನ್ನು ನಾನು ಮೊದಲನೇ ಹೇಳಿದಾಗೆ ಇದೆಲ್ಲ ಕಾಂಪೌಂಡ್, 4 ಕಾಂಪೌಂಡ್ ಕೂಡ FDA ಅಪ್ರೂವ್ಡ್ ಕಾಂಪೌಂಡ್ಸೇ. ಬಟ್ ಇದನ್ನು ಏನಂದರೆ ಪ್ರಿಸ್ಕ್ರೈಬ್ಡ್ ಕ್ವಾಂಟಿಟಿಲಿ ಯೂಸ್ ಮಾಡ್ತಾ ಇಲ್ಲ, ನಾವು ತುಂಬ ಹೈ ಡೋಸೇಜಲ್ಲಿ ಯೂಸ್ ಮಾಡ್ತಾ ಇರೋದ್ರಿಂದ ಇದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನಾನು ಹೇಳಿದಾಗೆ ಟೆಟ್ರಝೈನ್
ಟೆಟ್ರಸೈನ್ ನಾನು ಹೇಳಿದಾಗೆ ಒಂದಿ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿನಲ್ಲಿ ಮಾತ್ರ ಯೂಸ್ ಮಾಡಲ್ಲ. ಇದನ್ನು ಕಾಸ್ಮೆಟಿಕ್ಸಲ್ಲಿ ಯೂಸ್ ಮಾಡ್ತಾರೆ, ಕೇಕ್, ಪೇಸ್ಟ್ರೀಸ್, ಸಾಫ್ಟ್ ಡ್ರಿಂಕ್ಸ್, ಈವನ್ ಮೆಡಿಕೇಶನ್ಸಲ್ಲಿ ಯೂಸ್ ಮಾಡ್ತಾರೆ. ಕಾಫ್ ಸಿರಪ್, ಟಾನಿಕ್ಸ್, ಅದರಲ್ಲಿ ನಾವು ನೋಡ್ಬೋದು ರೆಡ್ ಕಲರು, ಯೆಲ್ಲೋ ಕಲರ್, ಪಿಂಕಿಶ್ ಕಲರ್ ಎಲ್ಲ ಇರುತ್ತೆ. ಇದನ್ನೆಲ್ಲ ಮಾಡಬೇಕಾದ್ರೂ ಕೂಡ ಇದೇ ಕಾಂಪೌಂಡ್ನ ಕಂಟಿನ್ಯೂಸ್ ಆಗಿ ಎಲ್ಲ ಕಡೆನೂ ಯೂಸ್ ಮಾಡ್ತಾ ಇದ್ದಾರೆ. ಒಂದು ಮೇಜರ್ ಪ್ರಾಬ್ಲಮ್ ಈ ಎರಡು ಕಾಂಪೌಂಡ್ ಏನಂದರೆ, ಈ ಎರಡು ಕಾಂಪೌಂಡ್ ಬಗ್ಗೆನೇ ಜಾಸ್ತಿ ಮಾತಾಡ್ತಾ ಇದ್ದೀನಿ. ಯಾಕೆಂದರೆ ಗೌರ್ಮೆಂಟ್ ಆಫ್ ಕರ್ನಾಟಕ ಬ್ಯಾನ್ ಮಾಡಿರೋದು ಈ ಎರಡು ಕಾಂಪೌಂಡ್ ಇರುವಂಥ ಪ್ರಾಡಕ್ಟ್ಸ್. ಬಟ್ ನಾನು ಹೇಳ್ದಾಗೆ ಇದು ಅದನ್ನು ಬಿಟ್ಟು ಕೂಡ ಮೊದಲೇ ತಿಳಿಸ್ತಿರೋ ಫುಡ್ ಪ್ರಾಡಕ್ಟ್ಸ್ ಅಲ್ಲಿ ಸಹ ತುಂಬ ಇರುತ್ತೆ. ಸಾಸ್ ತಗೊಳ್ಳಿ, ಚಟ್ನೀಸ್ ಮತ್ತು ಟೊಮೊಟೊ ಪ್ಯೂರೀಸ್, ಪ್ರತಿಯೊಂದರಲ್ಲೂ ಈ ಕಾಂಪೌಂಡ್ ತುಂಬ ಜಾಸ್ತಿ ಇದೆ. ಸೊ ಹಾಗಾಗಿ ಈ ಕಾಂಪೌಂಡ್ ಇರುವಂಥ ಸಬ್ಸ್ಟಾನ್ಸಸ್ನ ಅವಾಯ್ಡ್ ಮಾಡಬೇಕು. ಯಾಕೆ ಅಂತ ಅಂದರೆ, ಇದು ಎಷ್ಟು ಕ್ವಾಂಟಿಟಿಲಿ ಇದೆ ಅಂತ ಅಂದ್ಬಿಟ್ಟು ಯಾರೂ ಬಾಟಲ್ಸ್ ಮೇಲೆ ಅಥವಾ ಆ ಟ್ಯೂಬ್ಸ್ ಮೇಲೆ ಬರೆಯಲ್ಲ. ಇದನ್ನು ತುಂಬ ಜಾಸ್ತಿ ಇದರಲ್ಲಿ ಯೂಸ್ ಮಾಡ್ತಾರೆ. ಯಾವುದು ಕಾಸ್ಮೆಟಿಕ್ಸ್ ಪ್ರಾಡಕ್ಟ್ಸಲ್ಲೂ ತುಂಬ, ಪ್ರತಿಯೊಂದು ಲೋಷನಿಂದ ಹಿಡಿದು ಸನ್ಸ್ಕ್ರೀನಿಂದ ಹಿಡಿದು ತುಂಬ ಪ್ರಾಡಕ್ಟ್ಸ್ ಕೂಡ ತುಂಬ ಯೂಸ್ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಮೇಯ್ನ್ ಈ ಎರಡು ಕಾಂಪೌಂಡು ಏನಕ್ಕೆ ವೆರಿ ಡೇಂಜರಸ್, ಪರ್ಟಿಕ್ಯುಲರ್ಲಿ ಮಕ್ಕಳಿಗೆ ಏನಕ್ಕೆ ಡೇಂಜರ್ ಅಂದರೆ, ಇದೆರಡು ಕಾಂಪೌಂಡ್ ಆ್ಯಕ್ಚುಲಿ ADHD ಅಂತ ಇಂಡ್ಯೂಸ್ ಮಾಡುತ್ತೆ. ADHD ಅಂದರೆ ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಹೇಳ್ತಾರೆ. ಸೊ ಇದು ಏನಂತ ಅಂದರೆ, ಇದು ಕೈಂಡ್ ಆಫ್ ನ್ಯೂರಲಾಜಿಕಲ್ ಡೆವಲಪ್ಮೆಂಟ್ ಪ್ರಾಬ್ಲಮ್. ಏನಂದರೆ ಮಕ್ಕಳಿಗೆ ಇದು ADHD ಆಲ್ಮೋಸ್ಟ್ 70 to 80% ಮಕ್ಕಳುಗಳು ಈಗ ದೇ ಆರ್ ಸಫರಿಂಗ್ ಫ್ರಮ್ ADHD. ಏನಂದರೆ ಹೈಪರ್ ಆ್ಯಕ್ಟಿವಿಟಿ ಅಂದರೆ ಅವರು ಒಂದು ಕಡೆ ಫೋಕಸ್ ಇರಲ್ಲ, ಕಂಟಿನ್ಯೂಸ್ ಮಾತಾಡ್ತಾ ಇರ್ತಾರೆ, ರೆಸ್ಟ್ಲೆಸ್ ಇರ್ತಾರೆ ಯಾವಾಗ್ಲೂ, ಆಮೇಲೆ ವೆರಿ ಅಗ್ರೆಸಿವ್ ಇರ್ತಾರೆ. ಇದು ಪ್ರತಿಯೊಂದು ಮಕ್ಕಳಲ್ಲೂ ಈಗ ನೀವು ನೋಡ್ತಾ ಇರ್ಬೋದು. ಇದು ADHD ವೆರಿ ಕಾಮನ್ ಆಗಿದೆ. ADHDಗೆ ಈ ಕೆಮಿಕಲ್ ಕಾಂಪೌಂಡ್ಸು ಡೈರೆಕ್ಟಾಗಿ ರಿಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ತುಂಬ ರಿಸರ್ಚ್ ಆರ್ಟಿಕಲ್ಸ್ ಪಬ್ಲಿಷ್ ಆಗಿದೆ. ಈ ಕಾಂಪೌಂಡ್ಸ್ನ ಹೈ ಕ್ವಾಂಟಿಟಿಲಿ ತಗೊಂಡಾಗ ಇವರು ಕೆಲವು ಅನಿಮಲ್ ಸ್ಟಡೀಸ್ ಮಾಡಿದ್ದಾರೆ. ಅನಿಮಲ್ ಸ್ಟಡೀಸ್ ಮಾಡಿದಾಗ ಸೆರೆಬೆಲ್ಲಮಲ್ಲಿ ನ್ಯೂರೋನಲ್ ಆಕ್ಟಿವಿಟಿನ ಎನ್ಹಾನ್ಸ್ ಮಾಡುತ್ತೆ ಅಥವಾ ನ್ಯೂರೋನಲ್ ಡಿಜನರೇಷನ್ ಶುರು ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಹಾಗಾಗಿ ಇದು ಮೇಯ್ನ್ ಫಸ್ಟ್ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ADHD ಕಾಸ್ ಮಾಡುತ್ತೆ. ಸೊ ನೆಕ್ಸ್ಟು ನಾವು ದೊಡ್ಡವ್ರಿಗೆ ಅಡಲ್ಟ್ಹುಡ್ಗೆ ಬಂದಾಗ ಇದು ಕ್ಯಾನ್ಸರ್ ಕಾಸಿಂಗ್ ಫಿನಾಮಿನನ್ ಅಂತ ಹೇಳ್ತಾರೆ. ಅಂದರೆ ಇದನ್ನ ಅನಿಮಲ್ ಟೆಸ್ಟ್ ಮಾಡಿದಾಗ ಪರ್ಟಿಕ್ಯುಲರ್ಲಿ ಟೆಟ್ರಸೈನ್ ಮತ್ತು ರೋಡಮೈನ್ B ಲಿವರ್ ಟಾಕ್ಸಿಸಿಟಿ ತುಂಬ ತೋರಿಸಿದೆ. ಲಿವರ್ ಟಾಕ್ಸಿಸಿಟಿ ಜೊತೆಗೆ ಸೈಟೋಟಾಕ್ಸಿಸಿಟಿ ಅಂತ ಹೇಳ್ತಾರೆ. ಸೈಟೋಟಾಕ್ಸಿಸಿಟಿ ಅಂತಂದರೆ ಯಾವುದಾದ್ರೂ ಒಂದು ವಸ್ತು ನಮ್ಮ ಬಾಡಿಲಿ ಸೆಲ್ಗಳನ್ನು ಡೆಸ್ಟ್ರಾಯ್ ಮಾಡೋಕ್ಕೆ ಶುರು ಮಾಡಿದ್ರೆ ಅದನ್ನು ಸೈಟೋಟಾಕ್ಸಿಕ್ ಎಫೆಕ್ಟ್ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಈ ಎರಡು ಕಾಂಪೌಂಡ್ಗಳು DNA ಡ್ಯಾಮೇಜ್ನ ತುಂಬ ಇಂಡ್ಯೂಸ್ ಮಾಡ್ತಾರೆ. DNA ಡ್ಯಾಮೇಜ್ ಅಂದರೆ DNA ಡ್ಯಾಮೇಜ್ ಅಥವಾ ಸೈಟೋಟಾಕ್ಸಿಸಿಟಿ ಎರಡೂ ಇವೆಂಚುಯಲಿ ಏನಾಗುತ್ತೆ ಅಂದರೆ ಕ್ಯಾನ್ಸರ್ ಫಾರ್ಮ್ ಆಗುತ್ತೆ. ಸೊ ಇದು ಪರ್ಟಿಕ್ಯುಲರ್ಲಿ ನಾಟ್ ಓನ್ಲಿ ಇನ್ ಒನ್ ಸೆಲ್ ಅಂತ, ಇದು ಲಿವರಲ್ಲಿ ತೋರಿಸಿದೆ, ಪ್ಯಾಂಕ್ರಿಯಾಸಲ್ಲಿ ತೋರಿಸಿದೆ, ಸ್ಟೊಮಕಲ್ಲಿ ತೋರಿಸಿದೆ, ಈವನ್ ಬ್ರೈನ್ ಸೆಲ್ಸ್ನ ಡಿಜನರೇಷನ್ ತೋರಿಸಿದೆ. ಸೊ ಹಾಗಾಗಿ ಇದು ಎರಡು ಕೆಮಿಕಲ್ಸ್ನ ಪ್ರಿಸ್ಕ್ರೈಬ್ಡ್ ಡೋಸಿಂದ ಜಾಸ್ತಿ ತಗೊಂಡ್ರೆ ಡೆಫಿನೆಟ್ಲಿ ಇದು ಅಪಾಯ ಕಟ್ಟಿಟ್ಟ ಬರುತ್ತೆ.